ಚಂದನ ಕ್ರಿಯೇಷನ್ಸ್ ಒಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಜೂನ್ 25ರ ಸವಿ ನೆನಪು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ನಮ್ಮ ಪರಮ ಪೂಜ್ಯ ಶ್ರೀಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸುತ್ತಾ, ಹಾಗೆ ಶಿವಗಂಗಾ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದೇವತೆಗೆ ಶರಣು ಸಮರ್ಪಿಸ್ತಾ, ಹಾಗೆ ನಮಗೆ ಜನ್ಮ ಕೊಟ್ಟಂತಹ ನಮ್ಮ ತಂದೆ ಶ್ರೀರಾಮಕೃಷ್ಣಯ್ಯವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮ ಸಲ್ಲಿಸುತ್ತಾ, ಹಾಗೆ ತಾಯಿ ಶ್ರೀಮತಿ ಚಿಕ್ಕ ಹನುಮಕ್ಕ ಇವರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸುತ್ತಾ, ಈ ಸಾಲಿ ಶಿವಗಂಗೆಯ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ನಮ್ಮ ಹಿರಿಯ ಶಿಷ್ಯ ರುದ್ರೇಶ್ ಅವರ ಮನೆಯಲ್ಲಿ ದೇವಿಯನ್ನು ದರ್ಶನ ಮಾಡಿದಂಥದ್ದು. ಹಾಗೆಯೇ ನಮ್ಮ ಹಿರಿಯ ವಿದ್ಯಾರ್ಥಿನಿ ಕಮಲಮ್ಮ ಮತ್ತು ಸುಧಾ ಅವರ ಮನೆಯಲ್ಲೂ ಕೂಡ ಹೋಗಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಂದು ಸಂದರ್ಭ. ಹಾಗೆಯೇ ನಮ್ಮ ಮಾತಾಪಿತೃಗಳು ಕೂಡ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದಂತಹ ಸಂದರ್ಭವನ್ನು ತಾವು ಕಾಣಬಹುದು. ಇದು ತುಮಕೂರಿನ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಒಂದು ವಿಹಂಗಮ ನೋಟ. ಹಾಗೆ ನಮ್ಮ ಸ್ನೇಹಿತರು ಆತ್ಮೀಯರ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭ. ಹಾಗೆ ನಮ್ಮ ಗುರುಗಳಾದಂತಹ ಶ್ರೀರಾಮಯ್ಯನವರನ್ನು ಕೂಡ ಕಳ್ಕೊಂಡಂತಹ ಈ ಸಂದರ್ಭದಲ್ಲಿ ಅವರಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸ್ತಾ, ಹಾಗೆ ಸ್ನೇಹಿತರಾದಂತಹ ಜಯರಾಮು, ರಾಮಂಜಿ, ಹಾಗೆ ಸ್ನೇಹಿತರೊಂದಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಇವರು ನಮ್ಮ ಪಕ್ಕದ ಊರಿನ ಹಿರಿಯರು. ಹಾಗೆ ನಮ್ಮ ಸ್ನೇಹಿತರು ಮತ್ತು ಎಲ್ಲ ಆತ್ಮೀಯರು ಹೋಗಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಊಡಿಗೆರೆ ಹತ್ರ ಹೋಗಿದ್ವಿ. ಆನಂತರ ನಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಂದು ಸಂದರ್ಭವನ್ನು ತಾವು ಕಾಣಬಹುದು. ಹಾಗೆಯೇ ನಮ್ಮ ಆತ್ಮೀಯರು ಚಿಕ್ಕಮ್ಮರು ಹಾಗೂ ನಮ್ಮ ಚಿಕ್ಕಪ್ಪನವರಾಗಿರ್ತಕ್ಕಂತಹ ಸೋಮಶೇಖರ್ ದಾಸ್ ಅವರನ್ನು ನಾವು ಭೇಟಿಯಾದ ಸಂದರ್ಭ. ಹಾಗೆಯೇ ಹಿರಿಯರಾದಂತಹ ನಮ್ಮ ರಾಮಚಂದ್ರರು ಮತ್ತು ಕುಟುಂಬದವರು, ಹಾಗೆ ನಮ್ಮ ಹಿರಿಯರು ಹಾಗೂ ಮಾತಾಪಿತೃಗಳು ಆದಂತಹ ಅವರನ್ನು ನಾವು ಈ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಡ್ತೇವೆ. ಹಾಗೆ ನಮ್ಮ ಹಿರಿಯ ಮಗಳಾಗಿರ್ತಕ್ಕಂಥ ಚಂದನ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೋಡ್ಬೋದು. ಹಾಗೆ ನಮ್ಮ ಸ್ನೇಹಿತರು ಒಂದು ಜಿ ನಾಗೇನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಂದು ಸಂದರ್ಭ. ಹಾಗೆ ನಮ್ಮ ಪಕ್ಕದ ಮನೆಯ ಸ್ನೇಹಿತರಾದಂತಹ ಚಂದ್ರು ಅವರ ಮಗಳ ಮದುವೆ ಸಂದರ್ಭ. ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಹಾರ್ಮೋನಿಯಂ ಹಾಗೂ ಜನಪದ ಗಾಯಕಿಯಾದಂತಹವರು, ಹಾಗೂ ನಮ್ಮ ಶ್ರೀಮತಿ ಮತ್ತು ಕುಟುಂಬದವರು, ಇವನ್ನೆಲ್ಲರನ್ನು ಕೂಡ ನಾವು ನೋಡ್ಬೋದು. ಹಾಗೆ ಘಾಟಿಗೆ ಹೋಗಿದ್ವಿ. ಅಲ್ಲಿ ಹನುಮಂತರಾಯಪ್ಪ ಅಂಥೇಳಿ ಅವರು ಬಹಳ ಹಿರಿಯರು, ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ದೇವೆ. ಹಾಗೆ ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸರವರ ಮನೆಗೆ ಹೋದಂಥ ಒಂದು ಸಂದರ್ಭ. ಹಾಗೆಯೇ ಹೊನ್ನೇನಹಳ್ಳಿಯ ನಮ್ಮ ಹಿರಿಯ ವಿದ್ಯಾರ್ಥಿನಿ ಶೈಲಾ ಅವರ ಮಗನ ಮದುವೆಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಆತ್ಮೀಯ ಬಾಂಧವ್ಯ, ಹಾಗೂ ಆ ಒಂದು ಮದುವೆಯ ಸಂದರ್ಭದಲ್ಲಿ ಎಲ್ಲ ಮದುವೆಗೆ ಬಂದಿರತಕ್ಕಂತಹ ಸಂಬಂಧಿಕರಿಗೆ ಹೂವಿನ ಗಿಡಗಳನ್ನು ನೀಡುವುದರ ಮೂಲಕ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡಿದಂತಹ ಅವರಿಗೆ ಧನ್ಯವಾದಗಳು. ಹಾಗೆ ಶಿವಗಂಗಾ ಕ್ಷೇತ್ರದ ಅಧಿದೇವತೆ ಹೊನ್ನಾದೇವಿಯ ಜಾತ್ರಾ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳೊಂದಿಗಿನ ಒಂದು ದೃಶ್ಯ. ಈಕೆ ನಮ್ಮ ಸ್ನೇಹಿತ ನಟರಾಜರವರ ಮಗಳ ಒಂದಿಗೆ ಒಂದು ಪ್ರೀತಿಯ ಭಾವಚಿತ್ರ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿನಿ ದೀಪೂರವರ ಮನೆಯ ಗೃಹ ಪ್ರವೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ್ಮೀಯತೆಯ ಭಾವಚಿತ್ರ. ಹಾಗೆ ಪ್ರೀತಿಯ ನನ್ನ ಬಸವರಾಜು ಸ್ನೇಹಿತರೊಂದಿಗಿನ ಒಂದು ಆತ್ಮೀಯತೆ. ಹಾಗೆ ನಮ್ಮ ಪ್ರಾಂಶುಪಾಲರಾದಂತಹ ಶ್ರೀನಿವಾಸರವರೊಂದಿಗೂ ಕೂಡ ಆತ್ಮೀಯತೆಯ ಒಂದು ಬಾಂಧವ್ಯವನ್ನು ಕಾಣಬಹುದು. ಹಾಗೆಯೇ ನಮ್ಮ ಆರ್ತಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀ ದಿನೇಶ್ ಅವರೊಂದಿಗಿನ ಒಂದು ಭಾವಚಿತ್ರ. ಹಾಗೆಯೇ ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗುರುಗಳನ್ನು ಭೇಟಿ ಮಾಡಿದಂತಹ ಒಂದು ಸಂದರ್ಭ. ಹಾಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಮತ್ತು ಎಲ್ಲ ಆತ್ಮೀಯ
ವೃತ್ತಿ ಬಾಂಧವರೊಂದಿಗಿನ ಒಂದು ಭಾವಚಿತ್ರವನ್ನು ತಾವು ಕಾಣಬಹುದು. ಹಾಗೆ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಮಾಡಿದ್ದೇವೆ. ಹಾಗೆಯೇ ನಮ್ಮ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಈ ಸಾರಿಯ ಹೆಚ್ಚು ಫಲಿತಾಂಶ ಪಡೆದಂತಹ ತನು, ಅಕ್ಷತಾ ಮತ್ತು ಚರಿತಾ ಅವರ ಭಾವಚಿತ್ರಗಳನ್ನು ತಾವು ಕಾಣಬಹುದು. ಹಾಗೆಯೇ ಈ ಒಂದು ಜಾತ್ರಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಪತ್ರಿಕೆಗಳ ತುಣುಕುಗಳನ್ನು ಕೂಡ ತಮ್ಮ ಮುಂದೆ